2021 ಅಕ್ಟೋಬರ್ 29ರಂದು ಆ ದಿನ ಆ ದೇವರು ಮಾಡಿದ ಒಂದು ತಪ್ಪಿನಿಂದ ಕರ್ನಾಟಕದಲ್ಲಿ 6 ಕೋಟಿ ಜನರ ಎದೆ ಬಡಿದು ನಿಂತು ಹೋಗಿತ್ತು. ದೇವರೇ, ನೀನು ಮಾಡಿದ ತಪ್ಪು ನೀನೇ ಸರಿಪಡಿಸು, ಮತ್ತೆ ನಮ್ಮ ಪುನಃ ನಮಗೆ ಮಾಡಿಕೊಡು. ಶ್ರೀ ಮಹಾ ಗಣಾಧಿಪತಯೇ ನಮಃ. ಯಾರಲ್ಲ ಅಪ್ಪು? ಏಯ್, ಅಪ್ಪು ಅಲ್ಲ, ದೇವರು. ಏನು ಅವ್ರು ಅಷ್ಟೊಂದು ದೊಡ್ಡ ವ್ಯಕ್ತಿನಾ? ವ್ಯಕ್ತಿತ್ವಕ್ಕೆ ಇನ್ನೊಂದು ಹೆಸರೇ ಅಪ್ಪು. ನಾನು ನನ್ನದು ಅನ್ನದೇ ಪರರಿಗೋಸ್ಕರ ಬದುಕಿದಂತ ಪರಮಾತ್ಮ ಅವರು. ಬಾಸ್ ಬಗ್ಗೆ ಮಾತಾಡುವಾಗ ರೆಸ್ಪೆಕ್ಟ್ ಇರಬೇಕು, ಇಲ್ಲ ಅಂದ್ರೆ ಅವ್ರ ಫ್ಯಾನ್ಸು ಸುಮ್ಮನೆ ಇರಲ್ಲ. ಯಾರಣ್ಣ ಅವ್ರ ಫ್ಯಾನ್ಸು? ಗನ್ನಲ್ಲಿದೆ ಬುಲೆಟ್, ಅವ್ರ ಮಾತಲ್ಲಿದೆ ಗತ್ತು, ಇವ್ರ ಹೆಸರಲ್ಲಿದೆ ಪವರು, ಇವ್ರ ಹತ್ರ ಫೈಯರು. ಸಿಂಹದ ಹೆಜ್ಜೆ ಬೇಕಾದ್ರೂ ತಡಿಬೋದು, ಆದ್ರೆ ಇವ್ರಿಕ್ಕೋ ಹೆಜ್ಜೆ ತಡಿಯಕ್ಕಾಗಲ್ಲ. ಒನ್ ಮ್ಯಾನ್ ದ ಶೋ. ಪೂಜೆಗೆ ಟೈಮ್ ಆಯ್ತು, ಎಲ್ಲೋ ಪೃಥ್ವಿ? ಅಲ್ಲೋಡ ಬಂದೇ ಬಿಟ್ಟ. ಪೃಥ್ವಿ, ಯಾಕೇನು ಯೋಚನೆ ಮಾಡ್ತಾ ಇದೆಯಾ? ವರ್ಷ ಕಳೆದರೂ ಅಭಿಮಾನಿಗಳ ಮನಸ್ಸಲ್ಲಿ ನೋವು ಕಡಿಮೆ ಆಗ್ತಿಲ್ಲ. ಎಷ್ಟೇ ಕಣ್ಣೀರು ಹಾಕಿದ್ರೂ ಕಣ್ಣೀರು ನಿಲ್ತಿಲ್ಲ. ಯುಗಗಳು ಕಳೆದರೂ ಮರೆಯಲಾಗದ ಪರಮಾತ್ಮ. ನೋಡೋ, ಅಪ್ಪು ಹೆಸರಲ್ಲೇ ಅಪ್ಪುಗೆ ಇದೆ. ಅವ್ರು ಯಾವತ್ತಿದ್ರೂ ಅಭಿಮಾನಿಗಳ ಆರಾಧ್ಯ ದೈವ. ಹೌದು, ಅವ್ರ ಪರಮಾತ್ಮನೇ. ಮುಟ್ಟಿ ಕೊಡಿ. ಏನು ಗುರು, ಫುಲ್ ಪ್ರಶಾಂತವಾಗಿದೆ ಇವತ್ತು. ಅಣ್ಣ, ಒಂದು ಸಿಗರೇಟ್ ಕೊಡಿ. ಅಣ್ಣ, ಒಂಚೂರು ಆ ಕಡೆ ಹೋಗಿ ಪ್ಲೀಸ್. ನೀನೇ ಹೋಗಿ ಆ ಕಡೆ. ಹಲೋ ಬಾಸ್, ಒಂದು ನಿಮಿಷ. ಸಿಗರೇಟ್ ಸೇದಿ, ಆದರೆ ಇನ್ನೊಬ್ರು ತೊಂದರೆ ಆಗೋ ಥರ ಸೇದಬೇಡಿ. ಇದನ್ನೆಲ್ಲ ಕೇಳೋಕೆ ನೀನು ಯಾರು? ಒಳ್ಳೆ ಕೆಲಸ ಮಾಡೋಕ್ಕೆ, ಒಳ್ಳೆ ಮಾತು ಹೇಳೋಕ್ಕೆ ಸಂಬಂಧನೇ ಬೇಕಾಗಿಲ್ಲ. ನೋಡು, ನಮ್ಮ ದೇವ್ರನ್ನ ಮಾತು ಹೇಳೋರೆ, ಹೇಳ್ತೀನಿ ಕೇಳು. ನಮ್ಮ ಕೈಯಲ್ಲಿ ಒಳ್ಳೇದು ಮಾಡೋಕ್ಕಾಗಲ್ಲ ಅಂದ್ರೂ ಪರವಾಗಿಲ್ಲ, ಬೇರೆಯವ್ರ ಕೆಟ್ಟದನ್ನ ಬಯಸ್ಬಾರ್ದು. ನಮ್ಮ ಒಳ್ಳೆತನನೇ ನಮ್ಮನ್ನ ಕೊನೆಯವರೆಗೂ ಕಾಪಾಡೋದು. ಯಾರಣ್ಣ ನಿಮ್ಮ ದೇವರು? ಕನ್ನಡಿಗರ ಮನೆ ಮಗ, ಕನ್ನಡಿಗರ ಕಂದ, ಕನ್ನಡಿಗರ ರಾಜರತ್ನ, ಕನ್ನಡಿಗರ ಮುತ್ತುರತ್ನ, ಕನ್ನಡಿಗರ ಪರಮಾತ್ಮ, ಕನ್ನಡಿಗರ ಭಾಗ್ಯವಂತ, ಕನ್ನಡಿಗರ ಭಕ್ತ ಪ್ರಹ್ಲಾದ, ಕನ್ನಡಿಗರ ಹೊಸಬೆಳಕು, ಕರ್ನಾಟಕದ ಅಪ್ಪು, ಕರ್ನಾಟಕದ ಅರಸು, ಕರ್ನಾಟಕದ ವೀರ ಕನ್ನಡಿಗ, ಕರ್ನಾಟಕದ ಅಣ್ಣ ಬಾಂಡ್, ಕರ್ನಾಟಕದ ದೊಡ್ಡ ಮನೆ ಹುಡುಗ, ಒನ್ ಅಂಡ್ ಓನ್ಲಿ ಕರ್ನಾಟಕದ ರತ್ನ, ಕರ್ನಾಟಕದ ಬೆಟ್ಟದ ಹೂ, ಕರ್ನಾಟಕದ ಪವರ್ ಸ್ಟಾರ್, ಅಭಿಮಾನಿಗಳ ಆರಾಧ್ಯ ದೈವ ಡಾಕ್ಟರ್ ಶ್ರೀ ಪುನೀತ್ ರಾಜ್ಕುಮಾರ್ಗೆ ಜೈ. ಅಣ್ಣ ಸೂಪರ್ ಅಣ್ಣ, ಹಾಕಣ್ಣ ಇದೇ ಖುಷಿಗೆ ಒಂದು ಸ್ಟೆಪ್ಪು. ಅಭಿಮಾನಿಗಳೇ ನಮ್ಮನೆ ದೇವ್ರು, ನಿಮ್ಮಿಂದಾನೆ ನಮ್ಮೆದೆ ಉಸಿರು. ಅಭಿಮಾನಿಗಳೇ ನಮ್ಮನೆ ದೇವ್ರು, ನಿಮ್ಮಿಂದಾನೆ ನಮ್ಮೆದೆ ಉಸಿರು. ಮುದ್ಕ, ಕತೆ ಪುರಾಣೆಲ್ಲ ಹೇಳ್ಬೇಡ ನನ್ನ ಹತ್ರ. ನನ್ನ ಬಗ್ಗೆ ಗೊತ್ತು ತಾನೆ, ಇವಾಗ ದುಡ್ಡು ಬೇಕು ಅಷ್ಟೇ. ನಿನ್ನ ಮಗಳು ತುಂಬ ಚೆನ್ನಾಗಿದ್ದಲ್ಲಂತೆ, ನೋಡು ಸಾಲ ಎಲ್ಲ ಮನ್ನಾ ಮಾಡ್ಬಿಡ್ತೀನಿ.
ಒಂದು ವಾರ ಟೈಮ್ ಕೊಡಪ್ಪ, ಕೊಟ್ಬಿಡ್ತೀನಿ. ಛೇ 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 ಸಕ್ಕತ್ತಾಗಿರೋ ಮಗಳನ್ನಿಟ್ಬಿಟ್ಟು ಸಿಕ್ಕಾಪಟ್ಟೆ ಬೇಡ್ಕೊಂತಿಲ್ಲ ಮುದ್ಕ. ಒಂದು ವಾರ ಟೈಮ್ ಕೊಡಪ್ಪ. ಹಲೋ, ವಯಸ್ಸಾದ್ರ ಮೇಲೆ ಕೈ ಮಾಡೋದು ತುಂಬಾನೇ ತಪ್ಪು. ಯಾರೋ ನೀನು? ಒಳ್ಳೆಯವ್ರಿಗೆ ಪರಮಾತ್ಮ, ನಿನ್ನಂಥವ್ರಿಗೆ ಯಮಧರ್ಮ. ಸುಮ್ಮನೆ ಹೋಯ್ತಾ ಇರಬೇಕು. ಇಲ್ಲಿ ನಾನು ಮಾಡಿದ್ದೆ ರೂಲ್ಸು. ಹಲೋ, ನಮ್ಗೆ ಯಾವಾಗಲೂ ರೂಲ್ಸ್ ಬ್ರೇಕ್ ಮಾಡಿ ಅಭ್ಯಾಸ. ನಮ್ಮನ್ನ ಬ್ರೇಕ್ ಮಾಡ್ತೀನಿ ಬಂದವರಲ್ಲ ಬ್ರೇಕಿಂಗ್ ನ್ಯೂಸ್ ಹೋಗಿದ್ದಾರೆ. ಯಾರು ಬ್ರೇಕಿಂಗ್ ನ್ಯೂಸ್ ಆಗ್ತಾರೋ ನೋಡೇ ಬಿಡೋಣ. ನೀನು ದುಡ್ಡು ಕೇಳಿದ ತಪ್ಪಲ್ಲ, ಕೇಳಿದ ರೀತಿ ತಪ್ಪು. ಯಾರೇ ಆಗಲಿ ಫಸ್ಟ್ ರೆಸ್ಪೆಕ್ಟ್ ಕೊಡೋದು ಕಲಿ. ನನ್ನ ಮೇಲೇ ಕೈ ಮಾಡ್ತಾನೆ ಅವನು. ನನಗೆ ಅವಮಾನ, ಬಿಡಲ್ಲ ಅವನ್ನ. ನನಗೆ ಅವ್ನು ಫುಲ್ ಡೀಟೇಲ್ ಬೇಕಷ್ಟೇ. ಹಣ ಅವ್ರ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡಿದ್ದೇನೆ. ಅವ್ರು ಬಂದು ಸೋಷಲ್ ವರ್ಕ್ ಮಾಡೋದು, ಅಂದರೆ ಸಮಾಜ ಸೇವೆ. ಅವ್ರನ್ನ ಟಚ್ ಮಾಡೋದು ತುಂಬಾ ಕಷ್ಟ. ಯಾಕಂದರೆ ಅವ್ರ ಅಪ್ಪು ಫ್ಯಾನ್ಸ್ ಒಬ್ಬರನ್ನ ಮುಟ್ಟಿದ್ರೆ ಎಲ್ಲ ಫ್ಯಾನ್ಸು ಒಂದಾಗ್ತಾರೆ. ಮುಳ್ಳಿಂದನೇ ತೆಗಿತೀನಿ. ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಮಗ, ಬಾಸ್ ಮೂವಿ ಗಂಧದ ಗುಡಿ ರಿಲೀಸ್ ಆಗ್ತಿದೆ. ಫುಲ್ಲು ಸೆಲೆಬ್ರೇಷನ್ ಮಾಡ್ಬೇಕು ಮಗ. ಓ ಮಗ, ಮಗ ಜೀವನದಲ್ಲಿ ಬಾಸ್ ಥರ ಸಾಧನೆ ಮಾಡಬೇಕು ಮಗ. ಮಗ, ಬಾಸ್ ಥರ ಸಾಧನೆ ಮಾಡೋಕ್ಕೆ ನಮ್ಮಿಂದಂತೂ ಆಗಲ್ಲ. ಹಂಗೂ ಒಂದು ವೇಳೆ ಮಾಡಿದ್ರೆ ಅವತ್ತು ಇಡೀ ಜಗತ್ತೇ ನಮ್ಮ ಕಡೆ ತಿರುಗಿ ನೋಡಬೇಕು. ಮಗ ಒಂದು ನಿಮಿಷ, ಬೇಗ ಬಾರೋ. ಸರಿ ಬಾ. ಎಲ್ಲೋ ಅಭಿ? ಅಭಿ 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 ಹಾಯ್ ಮಗ. ಹಾಯ್, ಏನು ಸಮಾಚಾರ? ಏನು ಮಗ, ಹೇಗಿದೆಯೋ? ನಾನು ಚೆನ್ನಾಗಿದ್ದೀನಿ ಮಗ, ನೀನು ಚೆನ್ನಾಗಿದ್ಯಾ? ಎಲ್ಲೋ ಪೃಥ್ವಿ? ಇರು ಮಗ, ಫೋನ್ ಮಾಡ್ತೀನಿ.
ಹಾಯ್ ಪೃಥ್ವಿ, ಎಲ್ಲೋ ಬಾ ಮಗ, ಇಲ್ಲಿ ಕೆರೆ ಹತ್ರ ಸ್ವಲ್ಪ ಬಾ ಮಗ, ಹೇಳ್ತೀನಿ. ನೋಡೋ ಅಲ್ಲಿ ಬಂದ. ಏನು ಮಗ, ಯಾವಾಗ ಬಂದೆ? ತುಂಬ ಖುಷಿ ಆಯ್ತು ಮಗ ನೀನು ನೋಡಿ. ನಿನ್ನ ನೋಡಿ ಖುಷಿ ಆಯ್ತು ಮಗ. ಬಂದ್ರು ಎಲ್ಲ ಕುತ್ಕೊಳ್ಳೋಣ. ಹೀಗಿದ್ಯಾ? ಮತ್ತೇನೋ ಮಾಡೋದು, 2 ದಿನ ಆಯಿತು. ಅಭಿ ಎಲ್ಲೋದು ಅಂತಲೇ ಗೊತ್ತಾಗ್ತಿಲ್ಲ. ಯಾಕೆ ಟೆನ್ಷನ್ ತೊಗೊಳ್ತೀಯ? ಬರ್ತಾನೆ ಬಿಡೋ. ಸರಿ, ನಾಳೆ ಬಾಸ್ ಪುಣ್ಯಸ್ಮರಣೆಗೆಲ್ಲ ರೆಡಿ ಮಾಡು. ಬಂದಿಲ್ಲ ಅಂದರೆ ಆಮೇಲೆ ನೋಡೋಣ. ಸರಿ, ನೋಡೋಣ. ಎಲ್ಲೋ ಮಗ ಅಜಯ್? ಅಣ್ಣ ಇಲ್ಲೆಲ್ಲ ಹೋಗಿದ್ದಾನೆ, ಬರ್ತಾನೆ. ಯಾ ಅಭಿ, ಏನ್ ಚಿನ್ನ, ಶಾಕ್ ಆಯ್ತಾ? ಶಾಕ್ ಆಗ್ಬೇಕಾದ್ರೆ ನಾನಲ್ಲ, ನೀನು. ಹೇಳಿ ಕೇಳಿ ಯಾರತ್ರ ಇಟ್ಕೊಂಡಿದ್ದು ಹೇಳು? ಹೈ ವೋಲ್ಟೇಜ್ ಪವರ್ ಪ್ಯಾನ್ಸ್ ಹತ್ರ. ಹೇ, ಕನ್ಫರ್ಮ್. ನಿಮ್ಮ ಅಪ್ಪ ನಿನ್ ಬರ್ತ್ ಸರ್ಟಿಫಿಕೇಟ್ ಕೊಟ್ಟಿದ್ದೆ, ನಾನು ನಿನ್ ಡೆತ್ ಸರ್ಟಿಫಿಕೇಟ್ ಕೊಡ್ತೀನಿ. ಫಿಕ್ಸ್ ಆಗೋಗು. ನಮ್ಮ ಹತ್ರ ಇನ್ನೂ ಒಂದು ಪವರ್ ಇದೆ. ಪ್ರೀತಿಸೋರ್ಗೆ ಬಾಲಕ, ನಿನ್ನಂತವ್ರಿಗೆ ಕೀಚಕ. ಯಾರೋ ನೀನು? ನನ್ನ ಬಗ್ಗೆ ಇಷ್ಟೆಲ್ಲ ಹೇಳೋವ್ರೆ, ಇನ್ನೂ ಗೊತ್ತಾಗಿಲ್ವೇನೋ? ಪರಮಾತ್ಮ.
ಯಾಕೋ? ಬಿಡು ಮಚ್ಚ, ನಂಗೆ ಬದುಕಕ್ಕೆ ಯೋಗ್ಯತೆ ಇಲ್ಲ. ಏಯ್, ತಪ್ಪು ಮಾಡಿದವ್ರು ಸಾವೇ ಪರಿಹಾರ ಅಲ್ಲ. ಬಿಡು, ಅವ್ರು ಮಾತ್ರ ಸುಮ್ಮನೆ ಬಿಡಲ್ಲ ನಾನು. ಅವ್ರು ತಪ್ಪು ಮಾಡಿದಾರೆ ಅಂತ ನೀನು ತಪ್ಪು ಮಾಡಿದೆ, ಅವ್ರಿಗೂ ನಿನ್ಗೆ ಏನೋ ವ್ಯತ್ಯಾಸ? ಆ ದೇವರೇ ಅವನಿಗೆ ಶಿಕ್ಷೆ ಕೊಡ್ತಾನೆ. ಈ ಬದುಕಿನ ನಡುವೆ ನಡೆಯುವುದೇ ಜೀವನ. ನಮ್ಮ ಬಾಸ್ ಒಂದು ಮಾತಾಡಿದ್ದಾರೆ, ಕೆಟ್ಟವ್ರಿಗೂ ಒಳ್ಳೇದೇ ಬಯಸ್ಬೇಕು ಅಂತ. ಬಾ ಪೂಜೆ ಮಾಡೋಣ. ಇರುವುದು 3 ದಿವಸ, ಮಾಡುವುದರಲ್ಲಿ ದಾನ. ಇವರೇ ಅಭಿಮಾನಿಗಳ ಪರಮಾತ್ಮ.